ಗೆಸ್ಟ್ ರೂಮ್ ಅನ್ನು ಪ್ರವೇಶಿಸುವ ಮೊದಲು ಅತಿಥಿಗಳ ಪ್ರೈವಸಿಯನ್ನು ಗೌರವಿಸುವುದು ಮತ್ತು ನಿರ್ದಿಷ್ಟ ಶಿಷ್ಟಾಚಾರದ ಪಾಲನೆ ಬಹುಮುಖ್ಯ. ನಿಮ್ಮ ಉಪಸ್ಥಿತಿಯನ್ನು ತಿಳಿಸುವುದು ಹೇಗೆ ಮತ್ತು ಅತಿಥಿಗಳು ರೂಮ್ನಲ್ಲಿದ್ದಾಗ ಏನು ಮಾಡಬೇಕು ಎಂಬ ಮೂಲಭೂತ ಅಂಶಗಳನ್ನು ಈಗ ನೋಡೋಣ. ಮೊದಲಿಗೆ ಯಾವಾಗಲೂ ಪುಟ್ಟ ವಿರಾಮಗಳಿರುವಂತೆ 3 ಬಾರಿ ಬೆಲ್ ಅಥವಾ ಡೋರ್ ನಾಕ್ ಮಾಡಿರಿ. ಕನಿಷ್ಠ 10 ಸೆಕೆಂಡ್ ಕಾಯಿರಿ. ಏನೂ ಪ್ರತಿಕ್ರಿಯೆ ಬರದಿದ್ದಾಗ ನಿಮ್ಮ ಕುರಿತು ಹೇಳಬೇಕು. ಹೌಸ್ಕೀಪಿಂಗ್, ಮೇ ಐ ಕಮ್ ಇನ್? ಮತ್ತು ನಂತರ ಕೆಲವು ಸೆಕೆಂಡ್ ಕಾಯಿರಿ. ಆಗಲೂ ಪ್ರತಿಕ್ರಿಯೆ ಬರದಿದ್ದಾಗ ನಿಮ್ಮ ಕೀ ಅಥವಾ ಕಾರ್ಡ್ ಬಳಸಿ ನಿಧಾನವಾಗಿ ಬಾಗಿಲು ತೆರೆಯಿರಿ. ಹೌಸ್ಕೀಪಿಂಗ್, ಮೇ ಐ ಕಮ್ ಇನ್? ಗೆಸ್ಟ್ ರೂಮ್ನಲ್ಲಿದ್ದು ತೊಂದರೆಯಾಗದಂತೆ ಬಯಸುತ್ತಿದ್ದರೆ ಅವರಿಗೆ ಅಗತ್ಯವಿರುವ ವಸ್ತುಗಳು ಮತ್ತು ಸೇವೆಗಳನ್ನು ಸೌಮ್ಯವಾಗಿ ಕೇಳಿ ಅವರ ಅವಶ್ಯಕತೆಗಳನ್ನು ನೋಟ್ ಮಾಡಿಕೊಳ್ಳಿರಿ. ನೆನಪಿಡಿ, ನಾವು ರೂಮ್ ಒಳಗೆ ಪ್ರವೇಶಿಸುವ ಮತ್ತು ಅತಿಥಿಗಳೊಂದಿಗೆ ವ್ಯವಹರಿಸುವ ರೀತಿಯು ರೂಮ್ನಲ್ಲಿ ನಾವು ಮಾಡುವ ಸ್ವಚ್ಛತೆ ಮತ್ತು ಸಿದ್ಧತೆಯಷ್ಟೇ ಪ್ರಮುಖವಾದದ್ದು. ಇದೆಲ್ಲ ಅತಿಥಿಗಳಿಗೆ ಆರಾಮದಾಯಕ ಮತ್ತು ಗೌರವಯುತ ವಾತಾವರಣವನ್ನು ಸೃಷ್ಟಿಸುವುದರ ಕುರಿತದ್ದು. ಗೆಸ್ಟ್ ರೂಮ್ನ ಸಿದ್ಧತೆ ಬರೀ ಸ್ವಚ್ಛತೆಗಿಂತ ಹೆಚ್ಚು ವಿಷಯಗಳನ್ನು ಹೊಂದಿರುತ್ತದೆ. ಅದು ಪ್ರತಿ ವಿವರಗಳತ್ತ ಗಮನ, ದಕ್ಷತೆ ಮತ್ತು ಸ್ವಾಗತಯುತ ಪರಿಸರದ ನಿರ್ಮಾಣವನ್ನು ಒಳಗೊಂಡಿರುತ್ತದೆ. ಬನ್ನಿ ಅದರ ಕುರಿತು ತಿಳಿಯೋಣ. ಮೊದಲನೆಯದಾಗಿ ರೂಮ್ನ ಮೌಲ್ಯಮಾಪನ ಮಾಡುವುದು. ರೂಮ್ನಲ್ಲಿ ತ್ವರಿತವಾಗಿ ಓಡಾಡಿ ತಕ್ಷಣದ ತೊಂದರೆಗಳನ್ನು ಪರಿಶೀಲಿಸಿ. ನಂತರ ನಾವು ಸ್ವಚ್ಛತೆಯನ್ನು ನಿರ್ವಹಿಸೋಣ. ಮೇಲಿನಿಂದ ಕೆಳಕ್ಕೆ ಧೂಳು ಒಡೆಯುವುದರ ಮೂಲಕ ಆರಂಭಿಸಿ. ಎಲ್ಲ ಮೇಲ್ಮೈ ನಿರ್ಮಲವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಧೂಳು ತೆಗೆದ ಬಳಿಕ ವ್ಯಾಕ್ಯೂಮ್ ಮಾಡಲು ತೊಡಗಿ. ನಂತರ ಬಾತ್ರೂಮ್ ಅನ್ನು ಸ್ವಚ್ಛ ಮಾಡಿ. ಕಡೆಯಲ್ಲಿ ಬೆಡ್ ಅನ್ನು ಸಿದ್ಧಗೊಳಿಸಿ. ರೂಮ್ನ ಸ್ವಚ್ಛತೆಯ ಬಳಿಕ ಅಗತ್ಯ ವಸ್ತುಗಳನ್ನು ಮರುತುಂಬಿಸುವ ಸಮಯ ಹಾಗೂ ಟಾಯ್ಲೆಟರಿಗಳನ್ನು ಮರುತುಂಬಿಸಿ. ಆಕರ್ಷಕ ರೀತಿಯಲ್ಲಿ ಟವಲ್ಗಳನ್ನು ಮಡಚಿ ಬೆಡ್ ಮೇಲೆ ವೆಲ್ಕಮ್ ನೋಟ್ ಇಡುವಂತಹ ಕೆಲವು ವೈಯಕ್ತಿಕ ಸ್ಪರ್ಶಗಳ ಮೂಲಕ ರೂಮ್ ವಿಶೇಷ ಅನುಭವ ನೀಡುವಂತೆ ಮಾಡಿ. ಕೊನೆಯ ಹಂತ ಪರಿಶೀಲನೆ. ಎಲ್ಲವೂ ಪರಿಪೂರ್ಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಎಲ್ಲವೂ ಸೂಕ್ತ ಜಾಗದಲ್ಲಿರುವುದನ್ನು ಹಾಗೂ ಎಲ್ಲ ಅಗತ್ಯ ವಸ್ತುಗಳು ಇರುವುದನ್ನು ಗಮನಿಸಿ. ಸ್ವಚ್ಛತೆಯನ್ನು ಮರುಪರಿಶೀಲಿಸಿ. ನೆನಪಿಡಿ, ಸ್ಥಿರತೆ ಬಹುಮುಖ್ಯ. ಪ್ರತಿ ಗೆಸ್ಟ್ ರೂಮ್ ಪ್ರವೇಶಿಸಿದಾಗ ಆಹ್ಲಾದದ ಹಾಗೂ ಸ್ವಾಗತದ ಅನುಭೂತಿಯನ್ನು ರೂಮ್ ನೀಡಬೇಕು. ಈಗ ನೀವು ಕಲಿತಿರುವುದನ್ನು ಅನ್ವಯಿಸುವ ಸಮಯ. ಈ ವಿಡಿಯೋದ ಬಳಿಕ ಇರುವ ಇಂಟರಾಕ್ಟಿವ್ ಕ್ವೆಸ್ಟ್ನಲ್ಲಿ ನೈಜ ಸನ್ನಿವೇಶಗಳಲ್ಲಿ ಹಲವು ರೂಮ್ಗಳನ್ನು ನೀವು ಹೇಗೆ ಸಮಯದ ಮಿತಿಯಲ್ಲಿ ಸಿದ್ಧಗೊಳಿಸುತ್ತೀರಿ ಮತ್ತು ಕೆಲಸಗಳಿಗೆ ಹೇಗೆ ಆದ್ಯತೆ ನೀಡುತ್ತೀರಿ ಎಂಬುದನ್ನು ನಿರ್ಧರಿಸಿ. ಗೆಸ್ಟ್ ರೂಮ್ನ ತಯಾರಿ ಮತ್ತು ನಿರ್ವಹಣೆಯಲ್ಲಿ ನಿಮ್ಮ ಕೌಶಲತೆ ಮತ್ತು ಸಮರ್ಪಣೆಗಳು ಗೆಸ್ಟ್ನ ಸಹಜ ವಾಸವನ್ನು ಅಸಾಮಾನ್ಯ ಅನುಭವವಾಗಿ ಬದಲಿಸುತ್ತದೆ. ಈ ಹಂತಗಳನ್ನು ಅಭ್ಯಾಸ ಮಾಡಿ. ವಿವರಗಳತ್ತ ಗಮನ ನೀಡಿ. ನೀವು ಅತಿಥಿಯ ನಿರೀಕ್ಷೆಗಳನ್ನು ತಲುಪುವುದು ಮಾತ್ರವಲ್ಲ, ಮೀರುತ್ತೀರಿ. ಈ ಲೆಸನ್ನಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕೆ ಧನ್ಯವಾದಗಳು. ದೇವು ಜೊತೆಗೆ ನೀವು ಕೇವಲ ಕಲಿಯುವುದಿಲ್ಲ, ಆತಿಥ್ಯ ನಿರ್ವಹಣೆಯಲ್ಲಿ ಶ್ರೇಷ್ಠ ವೃತ್ತಿ ಜೀವನವನ್ನು ಸಿದ್ಧಗೊಳಿಸುತ್ತಿದ್ದೀರಿ.